ಗಣೇಶನಿಗೆ ಅತ್ಯಂತ ಪ್ರಿಯವಾದ ಸಿಹಿ ತಿನಿಸುಗಳೊಳಗೆ ಈ ಮೋದಕನೂ ಒಂದ್ರಿ. ಮತ್ತು ಈ ಮೋದಕನ 2 ರೀತಿಯೊಳಗೆ ಮಾಡ್ತಾರ್ರಿ. ಆಯಿಲ್ ಒಳಗೆ ಫ್ರೈ ಮಾಡಿನೂ ಮಾಡ್ಬೋದು ಮತ್ತು ಸ್ಟೀಮ್ ಒಳಗೂ ಮಾಡ್ಕೋಬೋದು. ಅದೇ ರೀತಿ ಇವತ್ತು ನಾವು ಉಕ್ಡೀಚೆ ಮೋದಕ್ ಅಂದ್ರೆ ಅಕ್ಕಿ ಹಿಟ್ಟಿನಿಂದ ಮಾಡುವಂಥ ಹಬೆ ಒಳಗೆ ಮಾಡುವಂಥ ಮೋದಕನ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಂಡು ಬರೋಣ ಬರ್ರಿ. ನಾನಿಲ್ಲೇ ಪಾತ್ರೆ ಒಳಗೆ 1 ಕಪ್ ಆಗುವಷ್ಟು ನೀರು ಮತ್ತು 2 ಕಪ್ ಆಗುವಷ್ಟು ಹಾಲನ್ನು ಸೇರಿಸಿ ಬಿಸಿ ಮಾಡ್ಕೊಳತ್ತೇನೆ ರೀ. ಅಳತೆಗೆ 1 ಕಪ್ ಅಥವಾ 1 ಗ್ಲಾಸನ್ನು ಇಟ್ಕೊಂಡು ಮೆಜರ್ಮೆಂಟ್ ಮಾಡಿದ್ರೆ ಪ್ರಮಾಣ ಎಲ್ಲ ಕರೆಕ್ಟಾಗಿ ಬರ್ತೈತಿ ಮತ್ತು ಮೋದಕನೂ ಪರ್ಫೆಕ್ಟಾಗಿ ಬರ್ತಾವ್ರಿ. ಅದ್ರ ಜೊತೆಗನ 1 ಸ್ಪೂನ್ ಆಗುವಷ್ಟು ತುಪ್ಪನೂ ಆ್ಯಡ್ ಮಾಡೇನಿ ರೀ ಇಲ್ಲೇ. ಈ ಮೋದಕನ ಅಕ್ಕಿ ಹಿಟ್ಟಿಂದ ಮಾಡ್ತಿರೋದ್ರಿಂದ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡೇನಿ ಇಲ್ಲೇ. 2 ಚಿಟಿಕೆಯಷ್ಟು ಉಪ್ಪನ್ನು ನಾನಿಲ್ಲೇ ಆ್ಯಡ್ ಮಾಡೇನಿ ರೀ. ದೇವರ ನೈವೇದ್ಯಕ್ಕೆ ಕೆಲವೊಬ್ಬರು ಸಾಲ್ಟನ್ನು ಯೂಸ್ ಮಾಡೋದಿಲ್ಲ, ಆ ಥರ ಇದ್ರೆ ಸ್ಕಿಪ್ ಮಾಡಿರಿ. ಹಾಲು 1 ಕುದಿ ಬಂತು ಅಂದ್ರೆ ಈ ಹಿಟ್ಟನ್ನು ಹಾಕಿ ತಿರುಗಿಸ್ತಾ ಹೋಗೋಣಂತ. ನಾನಿಲ್ಲೇ ಹಿಟ್ಟನ್ನು ತಿರುಕೊಳ್ಳಿಕ್ಕೆ ಕಡ್ಗೋಲಿನ ಹಿಂಭಾಗನ ಯೂಸ್ ಮಾಡತ್ತೇನೆ ರೀ. ಇದರಿಂದ ಗಂಟಾಗುವಂಥ ಚಾನ್ಸಸ್ ಕಡಿಮೆ ಇರ್ತೈತಿ. ನಾವಿಲ್ಲೇ 2 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ಆಗುವಷ್ಟು ಹಾಲು ಮತ್ತು 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿದ್ವಿ. ಇದು ಪರ್ಫೆಕ್ಟ್ ಐತ್ರಿ ಅಳತೆ. ನೀರು ಹೆಚ್ಚಾಯ್ತೇನೋ ಅಂತ ಅನಿಸ್ತೈತೆ ಖರೆ, ಬಟ್ ಅಕ್ಕಿ ಹಿಟ್ಟು ಸ್ವಲ್ಪ ನೀರನ್ನು ಜಾಸ್ತಿನ ತೊಗೋತೈತ್ರಿ. ಇದರಿಂದ ಸಾಫ್ಟ್ ಹಿಟ್ಟು ರೆಡಿ ಆಗ್ತೈತಿ. ಗೋಧಿ ಹಿಟ್ಟಿಗೆ ಕಂಪೇರ್ ಮಾಡಿದ್ರೆ ಅಕ್ಕಿ ಹಿಟ್ಟು ನೀರನ್ನು ಜಾಸ್ತಿ ತೊಗೋತೈತ್ರಿ. ಅದಕ್ಕಾಗಿ 2 ಕಪ್ ಹಿಟ್ಟಿಗೆ 3 ಕಪ್ ಆಗುವಷ್ಟು ಹಾಲು ಮತ್ತು ನೀರನ್ನು ಸೇರಿಸಿ ತೊಗೊಂಡೇವಿ. 1 ನಿಮಿಷ ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಸ್ಟೀಮ್ ಒಳಗಂದ್ರೆ ತಾನ ಬೇಯ್ತಾ ಇರ್ತೈತಿ ಒಳಗಡೆ. ಗ್ಯಾಸ್ ಫ್ಲೇಮನ್ನು ಬಂದ್ ಮಾಡಿಬಿಡೋಣ್ರಿ. ಇವಾಗ ಮೋದಕದೊಳಗೆ ಸ್ಟಫ್ ಮಾಡಲಿಕ್ಕೆ ನಮ್ಗೆ ಸ್ಟಫಿಂಗ್ ಬೇಕಾಗ್ತೈತಿ. ಅದನ್ನು ನಾವು ರೆಡಿ ಮಾಡ್ಕೊಳ್ಳೋಣ ಅಂತ. ನಾನಿಲ್ಲೇ ಪಾತ್ರೆ ಒಳಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹುರ್ಕೊಳತ್ತೇನೆ ರೀ. ಒಂದ್ಸಲ ಎಳ್ಳು ಹುರಿದಾವಂತ ಅನ್ಸಿದ ಮೇಲೆ ಅದಕ್ಕೆ ಫ್ರೆಶ್ ಕೋಕೋನಟ್ ಹಸಿ ತೆಂಗಿನಕಾಯಿ ತುರಿನ 2 ಕಪ್ ಆಗುವಷ್ಟು ಆ್ಯಡ್ ಮಾಡೇನಿ ರೀ. ಈ ತೆಂಗಿನಕಾಯಿ ತುರಿನ 1-2 ನಿಮಿಷದ ತನಕ ಸರಿಯಾಗಿ ಹುರ್ಕೋಬೇಕಾಗ್ತೈತ್ರಿ. ಇವಾಗ 1 ಕಪ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡಿ ಈ ಕೊಬ್ಬರಿ ತುರಿ ಜೊತೆಗೆ ಸರಿಯಾಗಿ ಮಿಕ್ಸ್ ಮಾಡ್ತಾ ಹೋಗೋಣ. ತೆಂಗಿನಕಾಯಿನ ನಿಮ್ಮ ಇಷ್ಟದ ಪ್ರಕಾರ ತುರಿದೂ ತೊಗೋಬೋದು ಅಥವಾ ಗ್ರೈಂಡೂ ಮಾಡಿ ತೊಗೋಬೋದು. ನಾನಿಲ್ಲೇ 2 ಕಪ್ ತೆಂಗಿನಕಾಯಿಗೆ 1 ಕಪ್ ಆಗುವಷ್ಟು ಬೆಲ್ಲನ ಹಾಕಿದ್ದೆ ರೀ. ಬೆಲ್ಲ ಬೇಕಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು 1 ಸ್ಪೂನ್ ಆಗುವಷ್ಟು ತುಪ್ಪನ ಆ್ಯಡ್ ಮಾಡಿ ಈ ಹೂರಣನ ರೆಡಿ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ. ಈಗ ಕೊಬ್ಬರಿ ಹೂರಣ ಆಲ್ಮೋಸ್ಟ್ ರೆಡಿ ಐತ್ರಿ. ಇದನ್ನ ತಣ್ಣಗಾಗಲಿಕ್ಕೆ ಬಿಡೋಣ ಅಂತ. ಈಗ ಒಂದು ಸಣ್ಣ ಬಟ್ಲ ತಗೊಂಡು ಅದರೊಳಗೆ ಒಂದು ಸ್ವಲ್ಪ ಕೇಸರಿ ದಳ ಹಾಕಿ ಸ್ವಲ್ಪ ಉಗುರು ಬೆಚ್ಚನ ಹಾಲನ್ನು ಹಾಕಿ ನೆನೆಲಿಕ್ಕೆ ಬಿಡ್ತೇನೆ ರೀ. ಬಿಸಿ ಹಾಲನ್ನು ಹಾಕೋದ್ರಿಂದ ಈ ಕೇಸರಿ ದಳದೊಳಗಿರುವಂಥ ಪರಿಮಳ ಮತ್ತು ಬಣ್ಣ ಎರಡೂ ಭಾಳ ಚಲೋ ಬರ್ತೈತ್ರಿ. ಈಗ ಕೊಬ್ಬರಿ ಹೂರಣ ತಣ್ಣಗಾಗೋ ತನಕ ನಾವು ಈ ಅಕ್ಕಿ ಹಿಟ್ಟನ್ನು ಸರಿಯಾಗಿ ನಾದಿ ತಗೊಳ್ಳೋಣ ಅಂತ. ಹಿಟ್ಟೆಲ್ಲ ಅರಳ್ದಂಗೆ ಆಗೈತ್ರಿ, ಅಂದ್ರೆ ಉಗಿಯೊಳಗನ ಬೆಂದಂಗೆ ಆಗೈತದು. ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಬಾರ್ದ್ರಿ ಈ ಹಿಟ್ಟನ್ನು. ಇನ್ನೂ ಸ್ವಲ್ಪ ಬಿಸಿ ಐತಿ ಅನ್ನುವಾಗ್ಲೇನ ಸರಿಯಾಗಿ ನಾದಿ ಕಲಸಿಟ್ಕೋಬೇಕಾಗ್ತೈತಿ. ಅಕ್ಕಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಕೈಗೆ ಹಿಡ್ಕೋತೈತ್ರಿ. ಅದಕ್ಕಾಗಿ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಅಥವಾ ತುಪ್ಪನ ಹಾಕ್ಕೊಂಡು ಸರಿಯಾಗಿ ಈ ರೀತಿ ಕಲಿಸ್ಕೊಳ್ಳೋಣಂತ. ಒಂದು 10 ನಿಮಿಷ ಆದರೂ ಈ ಹಿಟ್ಟನ್ನು ನಾದ್ತಾ ಇರಬೇಕ್ರಿ, ಆವಾಗ ಸಾಫ್ಟ್ ಆಗ್ತೈತಿ. ಹೂರಣದೊಳಗೆ ನಾವು ಆವಾಗಲೇ ಏಲಕ್ಕಿನ ಸೇರಿಸಿರಲಿಲ್ಲ, ಅದಕ್ಕಾಗಿ ಒಂದು 4 ಏಲಕ್ಕಿನ ಪುಡಿ ಮಾಡಿ ಆ್ಯಡ್ ಮಾಡೇನಿ ರೀ ಇಲ್ಲೇ. ಹೂರಣನೂ ಇಲ್ಲೇ ಪೂರ್ತಿ ತಣ್ಣಗಾಗೈತ್ರಿ. ಇವಾಗ ಮೋದಕ ಮಾಡಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡು ಮೋದಕದ ಆಕಾರನ ಕೊಡ್ತಾ ಹೋಗೋಣಂತ. ಈ ಥರ ಅಕ್ಕಿ ಹಿಟ್ಟಿಂದ ಸ್ಟೀಮ್ಡ್ ಮೋದಕನ ಮಹಾರಾಷ್ಟ್ರ ಒಳಗೆ ಜಾಸ್ತಿ ಮಾಡ್ತಾರ್ರಿ. ಮತ್ತು ಯಾವುದೋ ಮೋಲ್ಡ್ ಇರ್ಲಾರ್ದನ ಕೈ ಒಳಗನ ಭಾಳ ಚಂದ ಶೇಪ್ ಮಾಡ್ತಾರವರು.
ನಾನು ಇವತ್ತು ಯಾವುದೇ ಮೋಲ್ಡನ್ನು ಯೂಸ್ ಮಾಡತ್ತಿಲ್ರಿ. ಕೈ ಒಳಗನ ನೋಡೋಣ ಎಷ್ಟು ಚಲೋ ಆಗ್ತಾವಲ್ಲ ಅಷ್ಟು ಸರಿಯಾಗಿ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಹಿಟ್ಟನ್ನು ಅಗಲಾಗಿ ಬಟ್ಲದ ಶೇಪ್ ಒಳಗೆ ಮಾಡ್ಕೊಂಡು ಈ ರೀತಿ ಮಡಚ್ತಾ ಹೋಗ್ಬೇಕ್ರಿ. ಐದರಿಂದ 6 ಸಾರಿ ಈ ಥರ ಮಡಚ್ಕೊಂಡು ಇದ್ರೊಳಗೆ ಈಗ ಸ್ಟಫಿಂಗನ್ನು ಸೇರಿಸ್ಕೊಳ್ಳೋಣ ಅಂತ. ಈ ಮೋದಕದ ಶೇಪ್ನ ಕೊಡೋದು ನೋಡಕ್ಕೆ ಈಸಿ ಅಂತ ಅನ್ಸಾತೈತ್ರಿ, ಬಟ್ ಸ್ವಲ್ಪ ಕಷ್ಟ ಅಂತ ಅನಿಸ್ತು ನನಗೆ. ಅಂತೂ ಇಂತೂ ಮಾಡಿದೆ ರೀ. ನೋಡಿದ್ರೆ ಮೋದಕನ ಅಂತ ಗೊತ್ತಾಗತ್ತಿತ್ತು, ಅಷ್ಟಾದ್ರೆ ಸಾಕು ಅಂದ್ಕೊಂಡೆ. ಉಳಿದಿದ್ದೆಲ್ಲ ಅದೇ ರೀತಿ ಮಾಡೇನಿ. ಉಳಿದಿರೋ ಅಂಥ ಹಿಟ್ಟಿಂದ ಬೇರೆ ರೀತಿ ಮೋದಕ ಟ್ರೈ ಮಾಡೋಣ ಅಂಥೇಳಿ ಬೇರೆ ಥರ ಮಾಡಿದೆ. ಅದು ಸ್ವಲ್ಪ ಈಸಿಯಾಗಿ ಬಂತು ನೋಡ್ರಿ. ಆ ಹಿಟ್ಟನ್ನು ಸಹ ಬಟ್ಲ ರೀತಿ ಒಳಗೆ ಮಾಡಿಕೊಂಡು ಅದ್ರೊಳಗೆ ಸ್ಟಫಿಂಗನ್ನು ತುಂಬೇನ್ರಿ. ಇಲ್ಲಿ ಪೆಟಲ್ಸ್ ಥರ ಮಾಡ್ಕೊಂಡಿಲ್ಲ, ನಾನು ಆಗಲೇ ಮಡಚ್ಕೊಂಡಿದ್ದೆ. ಆ ರೀತಿ ಮಡಚಿಲ್ಲ, ಡೈರೆಕ್ಟಾಗಿ ಬಟ್ಲ ಒಳಗೆ ಸ್ಟಫಿಂಗನ್ನು ತುಂಬಿ ಮಡಚ್ಕೊಂಡ್ಬಿಟ್ಟೆ. ಆಮೇಲೆ ಟೂತ್ಪಿಕ್ಕಿಂದ ಸ್ವಲ್ಪ ಗೆರಿನ ಹಾಕ್ಕೊಂಡೆ. ಅವು ಸರಳ ರೀತಿ ಒಳಗೆ ಬಂದು ನೋಡ್ರಿ. ಅಕ್ಕಿ ಹಿಟ್ಟು ಪೂರ್ತಿ ತಣ್ಣಗಾಗಬಾರ್ದ್ರಿ, ಸ್ವಲ್ಪ ಬಿಸಿ ಇರುವಾಗಲೇ ಮಾಡ್ಕೊಂಡ್ರೆ ಈಸಿ ಆಗಿಬಿಡ್ತೈತಿ ಮಾಡೋದು. ನೋಡ್ರಿ ಇವಾಗ ಮೋದಕ ರೆಡಿ ಆಗೈತಿ. ಇದಕ್ಕೆ ನಾನು ಟೂತ್ಪಿಕ್ಕಿಂದ ಸ್ವಲ್ಪ ಗೆರಿನ ಹಾಕ್ಕೊಳತ್ತೀನಿ. ಇದರಿಂದ ನೋಡಕ್ಕೆ ಇನ್ನೂ ಸ್ವಲ್ಪ ಚಂದ ಕಾಣತೈತದ. ನೋಡ್ರಿ ಫೈನಲಿ ಮೋದಕ ಈ ರೀತಿ ರೆಡಿ ಮಾಡೇನಿ. ನೋಡಕ್ಕೆ ಚಂದ ಕಾಣತೈತಿ. ಮೋಲ್ಡ್ ಒಳಗೆ ಮಾಡೋದ್ರಿಂದ ಟೈಮನ್ನು ಸೇವ್ ಮಾಡ್ಬೋದ್ರಿ. ಇದು ಸ್ವಲ್ಪ ಜಾಸ್ತಿ ಟೈಮ್ ತೊಗೋತೈತಿ. ಸ್ಟೀಮರ್ಗೆ ಇಲ್ಲೇ ರೆಡಿ ಮಾಡಿಟ್ಟೇನ್ರಿ. ಇವಾಗ ಇದಕ್ಕೆ ಸ್ವಲ್ಪ ಕೇಸರಿ ದಳ ಹಾಕಿ ಡೆಕೋರೇಟ್ ಮಾಡೋಣ ಅಂತ. ಈ ಕೇಸರಿ ಹಾಲಿನಿಂದ ರುಚಿ ಅಂತೂ ಬಂದ ಬರ್ತೈತ್ರಿ. ಜೊತೆಗೆ ಬಿಳಿ ಬಣ್ಣದ ಮೋದಕದೊಳಗೆ ಈ ಕೇಸರಿ ಬಣ್ಣ ಭಾಳ ಚಂದ ಕಾಣಿಸ್ತೈತಿ. ಕೇಸರಿ ಹಾಲಿನಿಂದ ಎಲ್ಲ ಮೋದಕಕ್ಕೂ ಈ ರೀತಿ ನಾನು ಡೆಕೋರೇಟ್ ಮಾಡೇನ್ರಿ. ಇವಾಗ ಇದನ್ನು ಸ್ಟೀಮ್ ಮಾಡೋಣ ಅಂತ. ಹಿಟ್ಟು ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಹೊತ್ತೇನು ಸ್ಟೀಮ್ ಮಾಡೋದು ಅವಶ್ಯಕತೆ ಇರೋದಿಲ್ಲ ರೀ. ಒಂದು 5-6 ನಿಮಿಷ ಸ್ಟೀಮ್ ಮಾಡ್ಕೊಂಡ್ರಾಯ್ತು. ಆಯಿಲ್ ಒಳಗೆ ಫ್ರೈ ಮಾಡಿ ಮಾಡುವಂಥ ಮೋದಕನ ನಾನು ಮಾಡಿರ್ತೇನೆ ರೀ. ಬಟ್ ಸ್ಟೀಮ್ ಮಾಡಿ ಮಾಡುವಂಥ ಮೋದಕನ ಇದೇ ಫಸ್ಟ್ ಟೈಮ್ ಮಾಡಿರೋದು. ಮತ್ತು ನೋಡಕ್ಕಂತೂ ಭಾಳ ಚಂದ ಕಾಣಿಸತ್ತಾವ. ಭಾಳ ಖುಷಿ ಆಯ್ತು ನನಗೆ. ಮೀಡಿಯಮ್ ಫ್ಲೇಮ್ ಒಳಗೆ 5 ನಿಮಿಷ ಬೇಯಿಸ್ಕೊಂಡೇನ್ರಿ ನಾನು. ಕರೆಕ್ಟಾಗಿ ಬೆಂದಾವ ಈಗ. ಮೊದಲು ದೇವರಿಗೆ ನೈವೇದ್ಯ ತೋರಿಸಿ ಆಮೇಲೆ ನಾವು ಎಂಜಾಯ್ ಮಾಡಿದೀವಿ ರೀ. ರಿಯಲಿ ಆಸಮ್ ಅಂತ ಹೇಳ್ಬೋದು. ಭಾಳ ಟೇಸ್ಟಿಯಾಗಿದ್ವ. ಮತ್ತು ನೀವಿನ್ನೂ ಈ ರೀತಿ ಮೋದಕನ ಟ್ರೈ ಮಾಡಿಲ್ಲ ಅಂದ್ರೆ ತಪ್ಪದೆ ಒಂದ್ಸಲ ಮಾಡಿ ನೋಡ್ರಿ, ಭಾಳ ಟೇಸ್ಟಿ ಆಗ್ತಾವ. ಮೋದಕದ ಪ್ರಿಪ್ರೇಷನ್ ಎಲ್ಲ ಈಸಿನ ಐತ್ರಿ. ಮೋಲ್ಡ್ ಒಂದು ಇಟ್ಕೊಂಡ್ಬಿಟ್ರೆ ಅಗದಿ ಸರಳ ರೀತಿ ಒಳಗೆ ಮಾಡ್ಕೊಂಡು ಬಿಡ್ಬೋದು.